ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿ ಮಧ್ಯಾಹ್ನ 2:45ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಮಧ್ಯಾಹ್ನ 2:45ಕ್ಕೆ ಎಚ್.ಡಿ. ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಮಯಾವಕಾಶವನ್ನ ಎಸ್ಐಟಿ ಕೇಳಿದೆ. ಈಗಾಗಲೇ ಜಾಮೀನು ಅರ್ಜಿ ಹಾಕೊಂಡಿದ್ದಾರೆ ರೇವಣ್ಣ. ಆದರೆ ಆ ಅರ್ಜಿಯ ವಿಚಾರಣೆ 2:45ಕ್ಕೆ ಮುಂದೂಡಿಕೆ ಆಗಿದೆ. ತನಿಖಾ ತಂಡದಿಂದ ವರದಿ ಬರಬೇಕು. ಹಾಗಾಗಿ ಇದರ ಹಿನ್ನೆಲೆ ಎಸ್ಐಟಿ ಈಗಾಗಲೇ ಮನವಿಯನ್ನ ಮಾಡಿಕೊಂಡಿದೆ. ಇದಕ್ಕೆ ವಿಚಾರಣೆ ನಡೆಸೋದಕ್ಕೆ ಅಂತ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಎಎಸ್ಪಿ ಜಗದೀಶ್. ಹಾಗಾಗಿ ಈ ಒಂದು ವಿಚಾರಣೆ 2:45ಕ್ಕೆ ಮಧ್ಯಾಹ್ನ ನಡೆಯುತ್ತೆ. ಮಹಿಳೆ ಕಿಡ್ನಾಪ್ ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ ಬಂಧಿತರಾಗಿದ್ದಾರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆದರೆ ಆ ಅರ್ಜಿ ವಿಚಾರಣೆ ಇವತ್ತು ಮಧ್ಯಾಹ್ನ 2:45ಕ್ಕೆ ನಡೆಯುತ್ತೆ. ಈಗಾಗಲೇ ಎಚ್.ಡಿ. ರೇವಣ್ಣ ಅವರನ್ನ ವಿಚಾರಣೆ ಮಾಡಿರುವಂತ ಎಸ್ಐಟಿ ತಂಡ ಸರಿಯಾದ ಉತ್ತರ ಅವರಿಗೆ ಸಿಗ್ತಾ ಇಲ್ಲ. ಎಚ್.ಡಿ. ರೇವಣ್ಣ ಯಾವುದೇ ಪ್ರಶ್ನೆಗಳಿಗೂ ಕೂಡ ಸಮರ್ಪಕವಾದಂತ ಉತ್ತರ ಕೊಡ್ತಾ ಇಲ್ಲ. ರಾಜಕೀಯ ಷಡ್ಯಂತ್ರ ನಡೆದಿದೆ ನನ್ನ ವಿರುದ್ಧ, ನಾನು ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸಮಯ ಬೇಕು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅಂತ ಎಸ್ಐಟಿ ಕೇಳ್ಕೊಂಡಿದೆ. ಹಾಗಾಗಿ ತನಿಖಾ ತಂಡದಿಂದ ವರದಿ ಬರಬೇಕಲ್ಲ. ಈಗಾಗಲೇ ತನಿಖೆ ಮಾಡಿದ್ದಾರೆ. ಯಾವೆಲ್ಲ ಅಂಶಗಳನ್ನ ರೇವಣ್ಣ ಹೇಳಿದ್ದಾರೆ, ಯಾವ ಅಂಶಗಳನ್ನ ಹೇಳುವಂತ ಸಂದರ್ಭದಲ್ಲಿ ತಡವರಿಸಿದ್ದಾರೆ, ಯಾವ ಅಂಶಗಳನ್ನ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನೀಟಾಗಿ ನೇರವಾಗಿ ಮಾತನಾಡಿದ್ದಾರೆ, ಯಾವ ಅಂಶ ಮುಚ್ಚಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ 4 ದಿನಗಳ ಈ ಅವಧಿಯಲ್ಲಿ ಅಂತಹದ್ದು ಯಾವುದೇ ರೀತಿಯ ಡೆವಲಪ್ಮೆಂಟ್ಸ್ ಈ ವಿಚಾರಣೆಯ ಸಂದರ್ಭದಲ್ಲಿ ಆಗಿಲ್ಲ. ಯಾವುದೇ ಮಾಹಿತಿ ಕೂಡ ಸಿಕ್ಕಿಲ್ಲ. ರೇವಣ್ಣ ಅವರು ಸರಿಯಾದ ಸಮರ್ಪಕವಾಗಿ ಉತ್ತರ ಕೊಟ್ಟಿಲ್ಲ. ಕೇಳಿದಂತ ಯಾವ ಪ್ರಶ್ನೆಗಳಿಗೂ ಕೂಡ ಉತ್ತರ ಇಲ್ಲ ಅವರ ಬಳಿ. ಕೇಳಿದಂತ ಪ್ರಶ್ನೆಗಳಿಗೆ ಕೇವಲ ಕೊಡ್ತಾ ಇರುವಂತದ್ದು ರಾಜಕೀಯ ಷಡ್ಯಂತ್ರ ನಡೆದಿದೆ, ನನ್ನ ವಿರುದ್ಧ ಅಥವಾ ನನ್ನ ರಾಜಕೀಯ ಜೀವನವನ್ನ ಮುಗಿಸೋದಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನ ಹೇಳ್ತಿದ್ದಾರೆ. ಬಿಟ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಂಶಗಳನ್ನ ಬಿಟ್ಟಿಲ್ಲ, ಅವರು ಬಿಟ್ಕೊಟ್ಟಿಲ್ಲ. ಹಾಗಾಗಿ ಇನ್ನೂ ಕೂಡ ಈ ತನಿಖಾ ವರದಿ ಏನಿದೆ, ಎಸ್ಐಟಿ ತಂಡ ತನಿಖೆ ನಡೆಸಿದೆಯಲ್ಲ ಎಚ್.ಡಿ. ರೇವಣ್ಣ ಅವರನ್ನ, ಅದಕ್ಕೆ ಸಂಬಂಧಪಟ್ಟಂತೆ ವರದಿ ಈಗ ಬಿಡುಗಡೆ ಆಗಬೇಕಾಗುತ್ತೆ, ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗಬೇಕಾಗುತ್ತೆ. ಅದಾದ ಬಳಿಕ ಎಚ್.ಡಿ. ರೇವಣ್ಣನವರು ಏನು ಹೇಳಿದ್ದಾರೆ, ಮತ್ತೆ ಬೇರೆ ಆರೋಪಿಗಳ ವಿಚಾರಣೆ ಸಂದರ್ಭದಲ್ಲಿ ಏನು ಮಾಹಿತಿ ಲಭ್ಯವಾಗಿದೆ, ಅದೆಲ್ಲದನ್ನು ಕೂಡ ಆಧಾರವಾಗಿ ಇಟ್ಕೊಳ್ಬೇಕಾಗುತ್ತೆ ಜಾಮೀನು ಅರ್ಜಿಯನ್ನ. ಹಾಗಾಗಿನೇ ಇವತ್ತು ಮಧ್ಯಾಹ್ನ 2:45ಕ್ಕೆ ಕೋರ್ಟ್ ವಿಚಾರಣೆ ಮಾಡುತ್ತೆ. ಹಾಗಾದ್ರೆ ಎಚ್.ಡಿ. ರೇವಣ್ಣ ಅವರಿಗೆ ಜೈಲೋ ಬೇಲೋ, ಜೈಲಿಗೆ ಹಾಕ್ತಾರಾ ಅಥವಾ ಬೇಲ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಎದುರಾಗಿದೆ. ಎಸ್ಐಟಿ ಇನ್ನೂ ಕೂಡ ಅವರನ್ನ ಕಸ್ಟಡಿಗೆ ಪಡೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೆ ಎಸ್ಐಟಿ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರೋದ್ರಿಂದ ಬೇಲ್ ಸಿಗುವಂಥ ಸಾಧ್ಯತೆನೂ ಕಡಿಮೆ ಇದೆ. ಹಾಗಾಗಿ ಇವತ್ತಿನ ವಿಚಾರಣೆಯಲ್ಲಿ ಏನಾಗುತ್ತೆ, ಎಸ್ಐಟಿ ತಂಡ ಯಾವೆಲ್ಲ ಅಂಶಗಳನ್ನ ಇವತ್ತು ಹೇಳ್ತಾರೆ, ಯಾವ ಅಂಶಗಳನ್ನ ಇಟ್ಕೊಂಡು ಈಗ ಎಸ್ಐಟಿ ಪರವಾಗಿ ಇರುವಂಥ ವಕೀಲರು ವಾದ ಮಾಡ್ತಾರೆ. ಈಗ ಎಸ್ಐಟಿಗೆ ಮತ್ತೆ ನೀವು ಕಸ್ಟಡಿಗೆ ಕೊಟ್ರಿ ಅಂತ ಅಂದರೆ ಒಂದಷ್ಟು ತನಿಖೆ ಬೇರೆ ಬೇರೆ ಆ್ಯಂಗಲ್ನಲ್ಲಿ ನಡೆಸಬೇಕಾಗುತ್ತೆ. ಈಗಾಗಲೇ ತನಿಖೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಆಕ್ಷೇಪಗಳು ಏನಿದ್ದಾವೆ, ಈಗ ಎಚ್.ಡಿ. ರೇವಣ್ಣ ಅವರೇನಿದ್ದಾರೆ ತನಿಖೆಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಆರೋಪ ಎಸ್ಐಟಿಯಿಂದ ಬರ್ತಾ ಇದೆ, ಎಸ್ಐಟಿ ತಂಡ ಹೇಳ್ತಾ ಇದೆ. ಹಾಗಾಗಿ ಇನ್ನೂ ಕೂಡ ಸಮಯ ಬೇಕು ಅಂತ ಕೇಳುವ ಸಾಧ್ಯತೆ ಕೂಡ ಇದೆ.